ಸೊ ಈಗ ಮಾರ್ಕೆಟ್ ನೋಡಿದರೆ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಫ್ಲ್ಯಾಟ್ ಇನ್ ದ ಸೆನ್ಸ್ ಓಪನ್ ಆಯಿತು. ಅದರ ನಂತರ ಮಾರ್ಕೆಟು ಡೌನ್ ಸೈಡ್ ಫಾಲ್ ಆಯಿತು ಫಸ್ಟು. ಓಕೆ, ಫಾಲ್ ಆದ್ರ ಮೇಲೆ ಆ ಸೆಲರ್ಸಿಗೆ ಫಾಲೋ ಥ್ರೂ ಸಿಗ್ತಾ 1 ಮಿನಿಟಲ್ ಚಾರ್ಟಿಗೆ ನೋಡಿದ್ರೆ ಇಲ್ಲ. ಅಲ್ಲಿಂದ ಏನು ಬಂತು, ಬೈಯಿಂಗ್ ಬಂತು. ಬೈಯಿಂಗ್ ಬಂದೆ ಬೈಯಿಂಗ್ ಫಾಲೋ ಥ್ರೂ ಸಿಗ್ತಾ ಇಲ್ಲ, ಸೆಲ್ಲಿಂಗ್ ಬಂತು. ದಟ್ ಮೀನ್ಸ್ ಇಲ್ಲಿ ಇಬ್ಬರು ಕೂಡ ಫೈಟಿಂಗ್ ಮಾಡ್ತಿದ್ದಾರೆ. ಸೊ ದ್ಯಾಟ್ ಇಲ್ಲಿ ನಾವು ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡೋದು ಬೆಟರ್. ಇವತ್ತು ಮಾರ್ಕೆಟು ವಾಲಟೈಲ್ ಟು ಸೈಡ್ ವೇಸ್ ಇರೋ ಚಾನ್ಸಸ್ ಆರ್ ವೆರಿ ಹೈ. ಬಿಕಾಸ್ ಇಲ್ಲಿ ಫಸ್ಟಲ್ಲೇ ಗೊತ್ತಾಗ್ತಾರೆ ಮಾರ್ಕೆಟ್ ಯಾರು ಫೈಟ್ ಮಾಡ್ತಿದ್ದಾರೆ ಅಂತ. ದಟ್ ಮೀನ್ಸ್ ಈ ಪ್ರೈಸು, ದಟ್ ಮೀನ್ಸ್ ಈ ರೇಂಜ್ ಉಂಟಲ್ಲ, ಈ ರೇಂಜು ಇದು ಬಯರ್ಸಿಗೆ ಕೂಡ ಬೇಕು, ಸೆಲರ್ಸಿಗೆ ಕೂಡ ಬೇಕು. ಇದರಿಂದ ಅಪ್ಸೈಡ್ ಇಲ್ಲ ಡೌನ್ ಸೈಡ್. ಅಂದರೆ ಬಯರ್ಸಿಗೆ ಇದರಿಂದ ಅಪ್ಸೈಡ್ ಪ್ರೈಸ್ ಬೇಕು, ಸೆಲರ್ಸಿಗೆ ಇದಕ್ಕಿಂತ ಡೌನ್ ಸೈಡ್ ಪ್ರೈಸ್ ಬೇಕು. ಸೊ ಅದಕ್ಕೆ ನಾವಿಲ್ಲಿ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡೋದು ಐ ಥಿಂಕ್ ಬೆಟರ್ ಅಂತ. ದಟ್ ಮೀನ್ಸ್ ಈಗ ನಾವು ಪ್ಲ್ಯಾನ್ ಮಾಡೋದಾದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಗಿ ಏನಾದರೂ ಪ್ರೈಸ್ ಆ್ಯಕ್ಷನ್ ಮಾಡ್ತು, ಅದ್ರ ನಂತರ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಇಲ್ಲ ನಾನು ಏನು ಕೂಡ ಪ್ಲ್ಯಾನ್ ಮಾಡಲ್ಲ. ಅಪ್ಸೈಡಲ್ಲಿ ಕೂಡ ಹಾಗೆ ಇಫ್ ಇನ್ ಕೇಸ್ ಇಲ್ಲಿ ಬಯರ್ಸ್ ಹೋದ್ರು ಅದ ನಂತರ ಏನಾದರೂ ಇಲ್ಲಿ ಪ್ರೈಸ್ ಆಕ್ಷನ್ ಏನಾದರೂ ಮಾಡಿದರೆ ಮಾತ್ರ ಇಲ್ಲಿ ಬೈ ಮಾಡ್ತೀನಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ಈಗ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಬಂತಂದರೆ ಈಗ ನಾವು ಫ್ಲೋಲಿ ಟ್ರೇಡ್ ಮಾಡಿದ್ರೆ ಇಲ್ಲಿಂದ ಅಪ್ಸೈಡಲ್ಲಿ ಹೋಗ್ತಾರೆ. ದಟ್ ಮೀನ್ಸ್ ಈ ಸೆಲ್ಲಿಂಗ್ ಏನು ಬರ್ತಾರೆ ಇದಕ್ಕೆ ಫಾಲೋ ಥ್ರೂ ಸಿಗಲ್ಲ. ಅದೇ ಹೇಗೆ ಇಲ್ಲಿಂದ ಬೈಯಿಂಗ್ ಹೋಗ್ತಾರೆ, ಇದು ಹೀಗೆ ಫ್ಲೋಲ್ ಹೋಗ್ತಾರೆ. ಬಟ್ ಇದಕ್ಕೆ ಫಾಲೋ ಥ್ರೂ ಸಿಗಬೇಕಂದ್ರೆ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬೇಕು. ಹೀಗೆ ಪುಲ್ ಬ್ಯಾಕ್ ಬಂದು ಹೋದರೆ ಮಾತ್ರ ಇದು ಸಸ್ಟೈನ್ ಆಗ್ತಾರೆ. ಇದೇ ಫ್ಲೋ ಹೋದರೆ ಹೀಗೆ ಆಗ್ತಾರೆ, ಸೆಲ್ಲಿಂಗ್ ಬರ್ತಾರೆ ಬೈಯಿಂಗ್ ಬರ್ತದೆ, ಸೆಲ್ಲಿಂಗ್ ಬರ್ತಾರೆ ಬೈಯಿಂಗ್ ಬರ್ತದೆ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋ, ಸ್ವಲ್ಪ ಮಾರ್ಕೆಟ್ ಕೂಲ್ ಡೌನ್ ಆಗಲಿ. ಮಾರ್ಕೆಟ್ ಓಪನ್ ಆಗ್ತಾನೆ ಟ್ರೇಡ್ ಮಾಡಬೇಕಂತ ಏನು ಕೂಡ ರೂಲ್ಸ್ ಇಲ್ಲ. ಸೊ ನಾನು ಏನೇ ಕೂಡ ಟ್ರೇಡ್ ತೊಗೊಂಡ್ರು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೇನಾದರೂ ಲೈಟ್ ಇಶ್ಯೂ ಬಂದಿಲ್ಲ ಅಂದರೆ, ಇಲ್ಲಿ ನಮ್ಗೆ ಸ್ವಲ್ಪ ಲೈಟ್ ಇಶ್ಯೂ ನಡೀತಾ ಉಂಟು. ಲೈಟ್ ಇಶ್ಯೂ ಬಂದಿಲ್ಲ ಅಂದರೆ ನಾನು ವಿಡಿಯೋ ಫುಲ್ ಕಂಟಿನ್ಯೂ ಮಾಡ್ತೀನಿ. ಇಫ್ ಇನ್ ಕೇಸ್ ಬಂದರೆ ನಾನು ನಿಮಗೆ ಎಂಡಲ್ಲಿ P&L ಮೂಲಕ ತಿಳಿಸ್ತೀನಿ. ಫೈನ್. ಈಗ ನಾನು ಟ್ರೇಡ್ ಮಾಡೋದು ಹೇಳಿದಾಗೆ ಇಲ್ಲಿಂದ ಒಂದು ಪ್ರೈಸ್ ಆಕ್ಷನ್ ಬೇಕು ನನಗೆ, ಆವಾಗ ನಾನು ಟ್ರೇಡ್ ಮಾಡ್ತೀನಿ. ಅಪ್ ಸೈಡಲ್ಲಿ ಕೂಡ ಒಂದು ಪ್ರೈಸ್ ಆಕ್ಷನ್ ಬೇಕು, ಬಿಕಾಸ್ ಇಲ್ಲಿ ಫಾಲೋ ಥ್ರೂ ಸಿಗಬೇಕು ನನಗೆ. ಫೈನ್. ಸೊ ಇಲ್ಲಿ ನಾನು ಹೇಳಿದಾಗೆ ಫಾಲೋ ಥ್ರೂ ಅಲ್ಲಿ ಬರ್ತಾರೆ, ಅದರ ಫ್ಲೋ ಅಲ್ಲಿ ಬರ್ತಾರೆ ಮಾರ್ಕೆಟು. ಅದ ನಂತರ ಮಾರ್ಕೆಟ್ ಏನು ಹೀಗೆ ಪುಲ್ ಬ್ಯಾಕ್ ಬರ್ತದೆ. ಇಲ್ಲಿ ನೋಡಿ ಹೀಗೆ ಬೈಯಿಂಗ್ ಬರ್ತದೆ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋ. ಇಫ್ ಇನ್ ಕೇಸ್ ನಾನು ಏನೇ ತೊಗೊಂಡ್ರು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಫೈನ್, ಸ್ಟೇ ಟ್ಯೂನ್. ಸೊ ನಾನು ಹೇಳಿದಾಗೆ ನಂಗೊಂದು ಪುಲ್ ಬ್ಯಾಕ್ ಬೇಕು, ಆವಾಗಲೇ ನಾನು ಟ್ರೇಡ್ ಮಾಡೋದು ಅಂತ. ಸೊ ನನಗೆ ಸಿಕ್ಕಿಲ್ಲ ಇನ್ನೂ ಕೂಡ ಪುಲ್ ಬ್ಯಾಕ್. ಸೊ ಅದಕ್ಕೆ ನಾನು ಇನ್ನೂ ಕೂಡ ಪ್ಲ್ಯಾನ್ ಮಾಡಿಲ್ಲ. ಫೈನ್. ಸೊ ಈಗ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಇಲ್ಲಿಂದ ಇಲ್ಲಿ ತನಕ ಬಂದಿದೆ. ಫೈನ್. ಸೊ ಮಾರ್ಕೆಟು 51,200ಇಂದ ಮಾರ್ಕೆಟು 50,900 ತನಕ ಬಂದಿದೆ. ದಟ್ ಮೀನ್ಸ್ ಇಲ್ಲಿಂದ ಮಾರ್ಕೆಟು 300 ಪಾಯಿಂಟ್ ಮೊಮೆಂಟಮ್ ಆಗಿದೆ. ಯಾರೆಲ್ಲ ಸೆಲ್ ಮಾಡಿ ಇರ್ತಾರೆ, ಫಾರ್ ಎಕ್ಸಾಂಪಲ್ ಅಂದ್ಕೊಂಡು ನೀವೇ ಸೆಲ್ ಮಾಡಿ ಇರ್ತೀರಾ ಅಂದರೆ ನಿಮ್ಗೆ ಇಷ್ಟೊಂದು ಪ್ರಾಫಿಟ್ ತೋರ್ತಾ ಉಂಟು, ನೀವು ಬುಕ್ ಮಾಡಿರ್ತೀರಾ, ಬುಕ್ ಮಾಡ್ತಿರ್ತಾನೆ. ಸೊ ಅದಕ್ಕೆ ತುಂಬ ಜನ ಇಲ್ಲಿ ಬುಕ್ ಮಾಡ್ತಾರೆ, ಅವಾಗೊಂದು ಪುಲ್ ಬ್ಯಾಕ್ ಬರ್ತಾರೆ. ಫೈನ್. ಸೊ ಅದ್ರ ನಂತರ ಮಾರ್ಕೆಟು ಇಲ್ಲಿಂದ ಏನಾದರೂ ಲೋ ಫಾರ್ಮೇಷನ್ ಮಾಡಿದರೆ ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಒನ್ ಲಾಟಲ್ಲಿ ಪ್ಲ್ಯಾನ್ ಮಾಡೋರು ನನ್ನ ಪ್ರಕಾರ ಅವಾಯ್ಡ್ ಮಾಡಬೇಕು. ಜಸ್ಟ್ ನಾನು ನಿಮ್ಮ ಎಕ್ಸ್ಪೆರಿಮೆಂಟಿಗೋಸ್ಕರ ನಾನು ಇಲ್ಲಿ ನಿಮಗೆ ಶೋ ಮಾಡ್ತೀನಿ ಇಲ್ಲಿ ಹೇಗೆ ನಾವು ಟ್ರೇಡ್ ಮಾಡ್ಬೋದು ಅಂತ. ಬಟ್ ಪ್ರಾಕ್ಟಿಕಲಿ ನೋಡುವುದಾದರೆ ಒನ್ ಲಾಟಲ್ಲಿ ನೀವು ಪ್ಲ್ಯಾನ್ ಮಾಡಬಾರ್ದು. ಇಫ್ ಇನ್ ಕೇಸ್ ನೀವೇನಾದರೂ 10 ಲಾಟಲ್ಲಿ ಪ್ಲ್ಯಾನ್ ಮಾಡುವುದಾದರೆ ನೀವು ಇಲ್ಲಿ 1 ಲಾಟಲ್ಲಿ ಅಥವಾ 2 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಫೈನ್. ಐ ಹೋಪ್ ನನ್ನ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಂತ. ಸೊ ನೋಡು, ಇಫ್ ಇನ್ ಕೇಸ್ ಏನಾದ್ರು ಪುಲ್ ಬ್ಯಾಕ್ ಸಿಕ್ಕಿದ್ರೆ ಇಲ್ಲಿ ತನಕ ನಾನು ಟಾರ್ಗೆಟ್ ಇರ್ತಾರೆ 50,807 ಹತ್ರ. ಸೊ ಇಫ್ ಇನ್ ಕೇಸ್ ನನಗೆ ಸಿಕ್ಕಿದ್ರೆ ನಾನು ಪ್ಲ್ಯಾನ್ ಮಾಡ್ತೀನಿ. ಫೈನ್. ಈಗ ಅಪ್ ಸೈಡಲ್ಲಿ ಯಾವ ತನಕ ಮಾರ್ಕೆಟು ಈ ಡೇ ಹೈನ ಬ್ರೇಕ್ಔಟ್ ಆಗಲ್ಲ ಆವ ತನಕ ನಾನು ಅಪ್ ಸೈಡಲ್ಲಿ ಪ್ಲ್ಯಾನ್ ಮಾಡೋದು. ಬಿಕಾಸ್ ಸೆಲ್ಲರ್ಸದ್ದು ಇಲ್ಲೇ ಇರ್ತಾರೆ ಸ್ಟಾಪ್ ಲಾಸು. ಫೈನ್. ನಾನು ನಿಮಗೆ ಏನು ಹೇಳಿದೆ, ಇಲ್ಲಿ ಪುಲ್ ಬ್ಯಾಕಲ್ಲಿ ಪ್ಲ್ಯಾನ್ ಮಾಡಿ ಫ್ಲೋ ಅಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದಾಗೆ ಮಾರ್ಕೆಟ್ ಏನಾಯಿತು, ರಿವರ್ಸ್ ಆಯಿತು. ನಾನು ನಿಮ್ಗೆ ಏನು ಹೇಳಿದೆ, ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅವರೆಲ್ಲ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ತಾರೆ, ಯಾರೆಲ್ಲ ಇಲ್ಲಿ ಸಪೋರ್ಟ್ ನೋಡ್ತಾರೆ ಅವರೆಲ್ಲ ಇಲ್ಲಿ ಬೈಯಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಮಾರ್ಕೆಟ್ ಈ ಥರ ರಿವರ್ಸ್ ಬರ್ತಾರೆ. ಫೈನ್. ಸೊ ಸಣ್ಣ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಫೈನ್. ಈಗ ನಾನು ಅಪ್ಸೈಡಲ್ಲಿ ಎಲ್ಲಿ ಪ್ಲ್ಯಾನ್ ಮಾಡ್ತೀನಿ, ಈಗ ಯಾವಾಗ ಇಲ್ಲಿಂದ ಮಾರ್ಕೆಟು ಇದೇ ಫ್ಲೋಲ್ಲಿ ಹೋದರೆ ನಾನು ಇಷ್ಟು ದೊಡ್ಡದು SL ಕೊಡ್ಲಿಕ್ಕೆ ಆಗ್ತದೆ ನಾನು. ಈಗ ಇಫ್ ಇನ್ ಕೇಸ್ ಮಾರ್ಕೆಟ್ ಅಪ್ಸೈಡ್ ಹೋಗಬೇಕಂದ್ರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ತಾರೆ, ಸ್ವಲ್ಪ ಒಂದು ಪಾಸ್ ತಗೊಳ್ತಾರೆ. ಅದರ ನಂತರ ಇಫ್ ಇನ್ ಕೇಸ್ ಇಲ್ಲಿಂದ ಹೋದರೆ ಐ ವಿಲ್ ಪ್ಲ್ಯಾನ್ ಇಯರ್. ರೈಟ್, ಐ ವಿಲ್ ಪ್ಲ್ಯಾನ್ ಇಯರ್. ಇಲ್ಲಿಂದ ಹೋದರೆ ಮಾತ್ರ ಐ ವಿಲ್ ಪ್ಲ್ಯಾನ್ ಇಯರ್. ಇಫ್ ಇನ್ ಕೇಸ್ ಇದೇ ಫ್ಲೋಲ್ಲಿ ಹೋದರೆ ನಾನು ಪ್ಲ್ಯಾನ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ನಾನು ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಆವಾಗ ಮೊಮೆಂಟಮ್ ಕೂಡ ಬರಲ್ಲ. ಬಿಕಾಸ್ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಎಲ್ಲಿ ಜಾಸ್ತಿ ಜನ ಬಯರ್ಸ್ ಬರ್ತಾರೆ ಅಲ್ಲೇ ಮಾರ್ಕೆಟ್ ಮೂವ್ ಆಗೋದಿಲ್ಲ. ರೈಟ್. ಸೊ ಈಗ ತುಂಬ ಜನ ನನ್ನಾಗೆ ಥಿಂಕ್ ಮಾಡ್ತಾರಲ್ವ, ಇಲ್ಲಿ ಪ್ಲ್ಯಾನ್ ಮಾಡೋದು ಹೇಗೆ, ನಂದು SL ದೊಡ್ಡದಾಗುತ್ತೆ, ಎಲ್ಲಿ ಇಡೋದು SL, ಈ ಥರ ಕನ್ಫ್ಯೂಸಲ್ಲಿ ಇರುವಲ್ಲ. ಬಿಗಿನರ್ಸ್ ಬಿಡಿ, ಲೈಕ್ ಪ್ರೊಫೆಷ್ನಲ್ ಯಾರೆಲ್ಲ ಇರ್ತಾರೆ ಅವರೆಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಲ್ಲ, ಅವರೆಲ್ಲ ವೆಯ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿಂದ ಮೊಮೆಂಟಮ್ ಬರಲ್ಲ. ಮೊಮೆಂಟಮ್ ಬಂದರೂ ಹೇಗೆ ಬರ್ತಾರೆ, ಅಲ್ಲಿಂದ ರಿವರ್ಸ್ ಬರ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡಿ, ನಿಮ್ಮ ಪ್ರೈಸ್ ಬರ್ತಾರೆ ಆವತ್ತು ತನಕ ವೆಯ್ಟ್ ಮಾಡಿ, ಪೇಷನ್ಸ್ಲಿ ವೆಯ್ಟ್ ಮಾಡಿ. ಫೈನ್. ಫ್ಲೋ ಅಲ್ಲಿ ಏನೂ ಕೂಡ ಹೋಗಲ್ಲ, ಏನೂ ಕೂಡ ಮಿಸ್ ಆಗಲ್ಲ, ಜಸ್ಟ್ ವೆಯ್ಟ್ ಮಾಡಿ. ಫೈನ್.
ಸೊ ಇಫ್ ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಸ್ಟಾಕಿದ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಇನ್ನೂ ಕೂಡ ಮಾಹಿತಿ ಬೇಕು, ಸ್ಟಾಕ್ ಬೇಕೇ ಅಥವಾ ನಾನು ಏನೆಲ್ಲ ಪೊಸಿಷನ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನೀವು ಈ ಟೆಲಿಗ್ರಾಮ್ ಚಾನಲ್ ಮೂಲಕ ನೋಡ್ಬೋದು. ಫೈನ್. ಸೊ ವೆಯ್ಟ್ ಮಾಡೋ, ಇಫ್ ಇನ್ ಕೇಸ್ ನಾನು ಏನು ಕೂಡ ಪೊಸಿಷನ್ ತೊಗೊಂಡ್ರೆ ಪ್ಲ್ಯಾನ್ ಮಾಡ್ತೀನಿ. ನಿಫ್ಟಿ ಕೂಡ ತುಂಬಾ ಚೆನ್ನಾಗಿ ತಗೊಳ್ತಾ ಉಂಟು. ಇಫ್ ಇನ್ ಕೇಸ್ ಈ ಹೈನ ಇಫ್ ಇನ್ ಕೇಸ್ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಒಂದು ಮೊಮೆಂಟಮ್ ಬರ್ಬೋದು ಅಂತ ನಾನು ನಿನ್ನೆ ಅನಾಲಿಸಿಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಇಫ್ ಇನ್ ಕೇಸ್ ನಿನ್ನೆ ಅನಾಲಿಸಿಸ್ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಹೋಗಿ ಚೆಕ್ಔಟ್ ಮಾಡಿ. ಅದರಲ್ಲಿ ನಾನು ಸಣ್ಣ ಪಾಯಿಂಟು ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಹೇಳಿದ್ದೇನೆ. ಫೈನ್. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ನೋಡ್ಲಿಕ್ಕೆ ಹೋದ್ರೆ ನಾನು ಹೇಳಿದಾಗೆ ಈಗ ನನಗೊಂದು ಪುಲ್ ಬ್ಯಾಕ್ ಬಂದಿದೆ. ದಟ್ ಮೀನ್ಸ್ ಯಾರೆಲ್ಲ ಇಲ್ಲಿ ಡೇ ಹೈ ಹತ್ರ ಸೆಲ್ ಮಾಡಿದ್ದಾರೆ ಅವರಲ್ಲಿ ಈಗ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಈ ಕ್ಯಾಂಡಲ್ ಆಗಿದೆ ಸ್ವಲ್ಪ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾರೆಲ್ಲ ಇಲ್ಲಿ ಬೈಂಗ್ ಮಾಡಿದಾರಲ್ಲ ಅವರಲ್ಲಿ ಸ್ವಲ್ಪ ಇಲ್ಲಿ ಪ್ರಾಫಿಟ್ ಎಲ್ಲ ಬುಕ್ ಮಾಡ್ತಾರೆ. ಫೈನ್. ಈಗ ಒಬ್ಬರು ಇಬ್ಬರು ಪ್ರಾಫಿಟ್ ಬುಕ್ ಮಾಡಿದ್ರೆ ಏನಿದು, ಪ್ರಾಫಿಟ್ ಬುಕ್ ಮಾಡೋದಾದರೆ 10,000 ಜನ ಪ್ರಾಫಿಟ್ ಬುಕ್ ಮಾಡಬೇಕು, 1,00,000 ಜನ ಪ್ರಾಫಿಟ್ ಬುಕ್ ಮಾಡಬೇಕು. ಆವಾಗಲೇ ಮಾರ್ಕೆಟ್ ಸ್ವಲ್ಪ ಕೆಳಗೆ ಟಿಲ್ಟ್ ಆಗ್ತಾರೆ. ಫೈನ್. 2-3 ಜನ ನಿಮ್ಮಂಥ ಸಣ್ಣ ಟ್ರೇಡರ್ಸ್ ಪ್ರಾಫಿಟ್ ಬುಕ್ ಮಾಡಿದರೆ ಏನೂ ಕೂಡ ಆಗಲ್ಲ. ರೈಟ್. ಸೊ ಅದಕ್ಕೆ ಇಫ್ ಇನ್ ಕೇಸ್ ಇಲ್ಲಿಂದ ಏನಾದರೂ ಹೈನ ಬ್ರೇಕ್ಔಟ್ ಆದರೆ ನನ್ನ ಪ್ರಕಾರ ನನ್ನ ಟಾರ್ಗೆಟ್ ಉಂಟು 51,561 ತನಕ ನನ್ನ ಟಾರ್ಗೆಟ್ ಉಂಟು. ಇಫ್ ಇನ್ ಕೇಸ್ ಇಲ್ಲಿ ತನಕ ಹೋದರೆ ವೆಲ್ ಆ್ಯಂಡ್ ಗುಡ್. ಇಫ್ ಇನ್ ಕೇಸ್ ಹೋಗಿಲ್ಲ ಅಂದರೂ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ಸ್ಟಾಪ್ ಲಾಸ್ ಹಿಟ್ ಆದರೂ ವೆಲ್ ಆ್ಯಂಡ್ ಗುಡ್. ನಾನು ಹೇಳಿದ್ನಲ್ಲ 1,000 ರೂಪಾಯಿ ರಿಸ್ಕ್, ಇದಕ್ಕಿಂತ ಜಾಸ್ತಿ ನನ್ನ ಹತ್ರ ಮಾರ್ಕೆಟ್ ತಗೊಳ್ಳಿಕ್ಕಾಗೋದೇ ಇಲ್ಲ. ಬಿಕಾಸ್ ನಾನು ಕೊಡೋದೇ ಇಲ್ಲ ಅಲ್ಲ. ಸೊ ನೀವು ಮಾರ್ಕೆಟ್ ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ಲಿಕ್ಕೆ ಹೋಗಬೇಡಿ. ನೀವು ಎಷ್ಟು ಕೊಡ್ತೀರಾ ಅಷ್ಟು ಮಾರ್ಕೆಟ್ ತೊಗೊಳ್ಬೇಕು. ಈ ವಿಷಯ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಫೈನ್. ಸೊ ವೆಯ್ಟ್ ಮಾಡಿ. ಇಫ್ ಇನ್ ಕೇಸ್ ನನಗೆ ಏನೇ ಕೂಡ ಟ್ರೇಡ್ ಸಿಕ್ಕಿದ್ದು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ ಈ ಹೈನ ಬ್ರೇಕ್ಔಟ್ ಆದರೆ ಐ ವಿಲ್ ಟ್ರೇಡ್ ಇಯರ್. ತುಂಬ ಚೆನ್ನಾಗಿ ಹಾಕಿದೆ. ಬಿಕಾಸ್ ಯಾಕಂದರೆ ನಿನ್ನೆ ಹೈ ಕೂಡ ಇಲ್ಲೇ ಉಂಟು ಆ್ಯಂಡ್ ಇವತ್ತಿದ್ದು ಹೈ ಕೂಡ ಇಲ್ಲೇ ಉಂಟು. ಇಫ್ ಇನ್ ಕೇಸ್ ಹೋಗಬೇಕಂದ್ರೆ ಇಲ್ಲಿಂದ ಇದು ಅಪ್ ಸೈಡಲ್ಲಿ ಹೋಗ್ತಾರೆ. ಫೈನ್. ಸೊ ಲೆಟ್ಸ್ ಸಿ. ಇಫ್ ಇನ್ ಕೇಸ್ ನಾನು ಏನೇ ಟ್ರೇಡ್ ತೊಗೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ವಿ ವಿಲ್ ವಾಚ್.
ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ ಆ ವಿಡಿಯೋದಲ್ಲಿ. ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸಲಿಕ್ಕೆ ಏನು ನನ್ನ ಪರ್ಪಸ್ ಇರಲಿಲ್ಲ, ಜಸ್ಟ್ ನಿಮಗೆ ಅರ್ಥ ಆಗಬೇಕು ಏನು ಪ್ರೈಸ್ ಆ್ಯಕ್ಷನ್ ಉಂಟು, ಏನು ಪ್ರೈಸ್ ಹೇಳ್ತಾ ಉಂಟು, ಅವು ನಿಮಗೆ ಕ್ಲಿಯರ್ ಆಗ್ತದೆ ಎಲ್ಲಿ ನಾವು ಬೈ ಮಾಡಬೇಕು ಸೆಲ್ ಮಾಡಬೇಕಂತ. ನಾನು ಈ ರೇಂಜಲ್ಲಿ ಎಲ್ಲೂ ಬೈ ಮಾಡಿದೆ, ಅದ ನಂತರ ನನಗೆ ಇಲ್ಲಿ ಟಾರ್ಗೆಟ್ ನಾನು ಬುಕ್ ಮಾಡಿದೆ. ಬಿಕಾಸ್ ನಾವು ಹೇಳಿದಾಗೆ ಲೈಟ್ ಕೂಡ ಇಶ್ಯೂ ಉಂಟು, ಸೊ ಅದಕ್ಕೆ ನಾವು ಬುಕ್ ಮಾಡಿದೆ. ಅದ ನಂತರ ಮಾರ್ಕೆಟ್ ಸೈಡ್ ವೇಸ್ ಇತ್ತು. ನಾನು ಅನ್ಕೊಂಡಿದ್ದೆ ಇಫ್ ಇನ್ ಕೇಸ್ ಇಲ್ಲಿಂದ ಏನಾದ್ರು ಲೋವರ್ ಹೈ ಫಾರ್ಮೇಷನ್ ಮಾಡಿ ಹೋಗಿದ್ರೆ ನಾ ಇಲ್ಲಿ ಪ್ಲಾನ್ ಮಾಡ್ತೀನಿ ಅಂತ. ಆ್ಯಂಡ್ ಡೌನ್ ಸೈಡಲ್ಲಿ ಕೂಡ ಇಫ್ ಇನ್ ಕೇಸ್ ಡೇ ಲೋನ ಬ್ರೇಕ್ ಡೌನ್ ಮಾಡಿದ್ರೆ ನಾ ಇಲ್ಲಿ ಪ್ಲಾನ್ ಮಾಡ್ತೀನಿ ಅಂತ. ಬಟ್ ಮಾರ್ಕೆಟ್ ಏನಾಯಿತು, ತನ್ನಂತಾನೆ ಹೋಲ್ಡ್ ಮಾಡ್ತು. ಫೈನ್. ಇಫ್ ಇನ್ ಕೇಸ್ ನಿಮಗೆ ಬ್ಯಾಂಕ್ ನಿಫ್ಟಿ ಕೂಡ ಅನ್ಲಿಸಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬ್ಯಾಂಕ್ ನಿಫ್ಟಿ ಅಂತ, ನಾನು ಅದನ್ನ ಕೂಡ ಅನ್ಲಿಸಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫೈನ್. ನಿಫ್ಟಿ ನೋಡ್ಲಿಕ್ಕೆ ಹೋದ್ರೆ ಏನೇನೇ ಕ್ಲೋಸಿಂಗ್ ಕೊಟ್ಟಿದೆ ಅಲ್ಲೇ ಬಂದು ಈಗ ಅಗೇನ್ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ಇಲ್ಲಿ ಬ್ಯಾಟ್ಸು ಸೆಲರ್ಸ್ ಇಬ್ರು ಕೂಡ ಫೈಟ್ ಮಾಡಿದ್ರು, ಲಾಸ್ಟ್ ಅಲ್ಲಿ ಏನಾಗಿದೆ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ಇಬ್ರು ಕೂಡ ಇನ್ನೂ ಇದ್ದಾರೆ ಅಂತ. ಸೊ ಅದಕ್ಕೆ ಇಫ್ ಇನ್ ಕೇಸ್ ನಾಳೆ ಫ್ಲಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಸಮಂಡ್ ಮಾರ್ಕೆಟ್ ಇವತ್ತಿನ ಡೇ ಹೈ ಆ್ಯಂಡ್ ಲೋನ ಬಿಟ್ವೀನ್ ಅಲ್ಲಿ ಓಪನ್ ಆಯಿತು, ಆವಾಗ ಇದು ಡೇ ಹೈನ ಬ್ರೇಕ್ಔಟ್ ಆದರೆ ನಾವಿಲ್ಲಿ ಬೈ ಮಾಡ್ಬೋದು. ಆ್ಯಂಡ್ ಡೇ ಲೋನ ಬ್ರೇಕ್ ಡೌನ್ ಆದರೆ ಇಲ್ಲಿ ನಾನು ಸೆಲ್ ಮಾಡೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಯಾಕಂದ್ರೆ ಇಲ್ಲಿ ಎಲ್ಲರದ್ದು ಬಯರ್ಸ್ ಇದು ಸ್ಟಾಪ್ ಲಾಸ್ ಉಂಟು. ಇಲ್ಲಿಂದ ಮಾರ್ಕೆಟ್ ಇಫ್ ಇನ್ ಕೇಸ್ ಬಂದರೆ ಫಸ್ಟ್ ಒಂದು ನಂದು ಡೇ ಲೋ ಇರ್ತಾರೆ, ನಿನ್ನೆ ಡೇ ಲೋ ನಾನು ಫಸ್ಟ್ ಟಾರ್ಗೆಟ್ ಇರ್ತಾರೆ. ಇಫ್ ಇನ್ ಕೇಸ್ ಅಲ್ಲಿಂದ ಏನಾದರೂ ಆನ್ ನೋಟ್ಸ್ ಹೋದ್ರೆ ನಾನು ಇಲ್ಲಿ 24,788 ನಂದು ಸೆಕೆಂಡ್ ಟಾರ್ಗೆಟ್ ಇರ್ತಾರೆ. ಇಫ್ ಇನ್ ಕೇಸ್ ಅಲ್ಲಿಕ್ಕಿಂತ ಮುಂದೆ ಹೋದ್ರೆ ಪ್ರೈಸ್ ಆಕ್ಷನ್ ಮೇಲೆ. ಫೈನ್. ಸೊ ಈ ಪ್ರೈಸ್ ಆಕ್ಷನ್ ಹೇಗಂದ್ರೆ ಇಫ್ ಇನ್ ಕೇಸ್ ಇಲ್ಲಿಂದ ಹೋಗ್ತಾ ಇದೆ ಅಂದ್ರೆ ಇದು ಹೋಗ್ತದೆ ಲೋವರ್ ಹೈ ಹೈಯರ್ ಹೈ ಫಾರ್ಮೇಷನ್ ಮಾಡಿ ಹೋಗ್ತಾರೆ. ಇಫ್ ಇನ್ ಕೇಸ್ ಇದು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಇದು ರಿವರ್ಸ್ ಆಗಿ ಬರ್ಬೇಕಂದ್ರೆ ಇಲ್ಲಿಂದ ನೆಕ್ಸ್ಟ್ ಲೋವರ್ ಲೋ ಫಾರ್ಮೇಷನ್ ಮಾಡಿಲ್ಲ, ಇಲ್ಲಿಂದ ಹೈಯರ್ ಹೈ ಫಾರ್ಮೇಷನ್ ಮಾಡ್ತಾರೆ. ಆವಾಗ ನಾವಿಲ್ಲಿ ಟ್ರೈಲಿಂಗ್ ಎಸ್ಸಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡಬೇಕು. ಇಫ್ ಇನ್ ಕೇಸ್ ನಾಳೆ ಅದೇ ಫ್ಲಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ಔಟ್ ಆದ್ರೆ ನಾವಿಲ್ಲಿ ಬೈಯಿಂಗ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆಯ್ತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ, ದಟ್ ಮೀನ್ಸ್ ಲಾಸ್ಟ್ 15 ಮಿನಿಟ್ಸಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬಂತು, ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವರು ಸ್ವಲ್ಪ ಇಲ್ಲಿ ರಿಯಾಕ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅವ್ರು ರಿಯಾಕ್ಟ್ ಮಾಡುವಾಗ ಇಲ್ಲಿ ಸೆಲ್ಲಿಂಗ್ ಬಂದರೆ ವೆಯ್ಟ್ ಮಾಡೋ, ಇದ ನಂತರ ಏನಾದ್ರು ಡಬ್ಲ್ಯೂ ಪ್ಯಾಟರ್ನ್ ಸಿಕ್ಕಿದ್ರೆ ನಾವಿಲ್ಲಿ ಬೈ ಮಾಡೋ. ಇಫ್ ಇನ್ ಕೇಸ್ ಅವ್ರು ರಿಯಾಕ್ಟ್ ಮಾಡಿದ್ರು ಆ್ಯಂಡ್ ಪ್ರೈಸ್ನ ಕೂಡ ಹೋಲ್ಡ್ ಮಾಡಿದ್ರು, ದಟ್ ಮೀನ್ಸ್ ಮಾರ್ಕೆಟು ಕ್ಲೋಸಿಂಗ್ ಕೊಟ್ಟಿದ್ರೆ 25,000, ಇಲ್ಲಿ ಓಪನ್ ಆಗಿ ಅವರು ತನ್ನಂತಾನೆ ಹೋಲ್ಡ್ ಮಾಡ್ತು, ಪ್ರೈಸ್ ತನ್ನಂತಾನೆ ಹೋಲ್ಡ್ ಮಾಡ್ತು. ಅದ ನಂತರ ಇಫ್ ಇನ್ ಕೇಸ್ ಡೇ ಹೈನ ಬ್ರೇಕ್ಔಟ್ ಆದರೆ ನಾ ಇಲ್ಲಿ ಪ್ಲಾನ್ ಮಾಡ್ತೀನಿ 1/3 ಕ್ವಾಂಟಲ್ಲಿ ಪ್ಲಾನ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಒಂದು ಆಲ್ರೆಡಿ ಮೊಮೆಂಟಮ್ ಆಗಿದೆ. ಫೈನ್. ಇಲ್ಲಿಂದ ಆಲ್ರೆಡಿ ಮೊಮೆಂಟಮ್ ಆಗಿದೆ, ಸೊ ಅದಕ್ಕೆ ನಾನು ಇಲ್ಲಿ ಪ್ಲಾನ್ ಮಾಡೋ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲಾನ್ ಮಾಡ್ತೀನಿ. ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದ್ರೆ, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆದರೆ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಫಸ್ಟ್ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಆ್ಯಂಡ್ ಇದು ಅವರಿಗೆ ಪ್ರೀವಿಯಸ್ ಅಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ, ಇದು ಏನಾಗ್ತಾರೆ ಅಂದರೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾರೆ. ಇಫ್ ಇನ್ ಕೇಸ್ ಏನಾದರೂ ನಮ್ಮ ಸ್ಟ್ರಾಟಜಿ ಪ್ರಕಾರ ಇಲ್ಲಿ ಸಿಕ್ಕಿದ್ರೆ ನಾನು ಇಲ್ಲಿ ಬೈಯಿಂಗ್ ಕೂಡ ಪ್ಲಾನ್ ಮಾಡ್ತೀನಿ. ಫೈನ್. ಸೊ ಆ ಸ್ಟ್ರಾಟಜಿ ಏನುಂಟು ಅದೆಲ್ಲ ನಾನು ಮೆಂಬರ್ಶಿಪ್ಪಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಆ ಮೆಂಬರ್ಶಿಪ್ ಆಗಬೇಕು, ಆ ಮೆಂಬರ್ಶಿಪ್ ಎಕ್ಸೆಸ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಗೊತ್ತು ಟೆಲಿಗ್ರಾಮ್ ಚಾನಲಲ್ಲಿ ನಾ ಎಲ್ಲ ಹಾಕಿದ್ದೀನಿ. ಫೈನ್. ಇಫ್ ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಆ್ಯಂಡ್ ಪ್ರೈಸ್ ತನ್ನಂತಾನೆ ಹೋಲ್ಡ್ ಮಾಡ್ತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಆಯಿತು, ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತದೆ ಆವಾಗ ನಾನು ಇಲ್ಲಿ ಸೆಲ್ ಮಾಡ್ತೀನಿ. ಬಿಕಾಸ್ ಇಫ್ ಇನ್ ಕೇಸ್ ಪ್ರೈಸಿಗೆ ಪಾಸಿಟಿವ್ ಹೋಗಬೇಕಂದ್ರೆ ಇಲ್ಲಿಂದ ಇದು ರಿವರ್ಸ್ ಆಗುತ್ತೆ, ಪ್ರೈಸಿಗೆ ಪಾಸಿಟಿವ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ದಟ್ ಮೀನ್ಸ್ ಇದು ಹೋಲ್ಡ್ ಮಾಡ್ತಾ ಉಂಟು. ಆವಾಗ ನಾನು ಇಲ್ಲಿ ಲೋನ ಪ್ಲಾನ್ ಮಾಡ್ತೀನಿ. ದಟ್ ಮೀನ್ಸ್ ಲೋನ ಯಾವಾಗ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾನು ಪ್ಲಾನ್ ಮಾಡ್ತೀನಿ. ಕ್ವಾಂಟಿಟೀಸ್ 1/3 ಇರ್ತಾರೆ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಮೊಮೆಂಟಮ್ ಆಗಿರುತ್ತೆ. ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಇದೇ ರಿಲೇಟೆಡ್ ಲೈವ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫೈನ್. ಹ್ಯಾವ್ ಅ ಗುಡ್ ಡೇ.